ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ದ ಡಾಕುಳಗಿ. ಮತ್ತೆ ಹೊಸ ಸುದ್ದಿಗಳನ್ನು ಹೊತ್ತುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಮುಖ್ಯಾಂಶಗಳನ್ನು ನೋಡ್ಕೊಂಡು ಬರೋಣ. ಕೊನೆಗೂ ಭಾಗ್ಯಗಳ ಸರದಾನಿಗೆ ಒಲಿದು ಬಂತು ಸಿಎಂ ಹುದ್ದೆ. ಕರ್ನಾಟಕದ 24ನೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಆಯ್ಕೆ. ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಯ್ಕೆ. ಕಾಂಗ್ರೆಸ್ ಹೈಕಮಾಂಡ್ ಅಧಿಕೃತ ಘೋಷಣೆ. 30-30 ಸೂತ್ರದೊಂದಿಗೆ ಸಿಎಂ ಡಿಸಿಎಂ ಹುದ್ದೆ ಘೋಷಿಸಿದ ಕೆಸಿ ವೇಣುಗೋಪಾಲ್. ಸಿದ್ದರಾಮಯ್ಯ ನೂತನ ನಾಡದೊರೆಯಾಗಿ ಅತ್ತ ಘೋಷಣೆಯಾಗುತ್ತಲೇ ಬೀದರ್ನಲ್ಲಿ ಮನೆ ಮಾಡಿದ ಸಂಭ್ರಮ. ಕುರುಬಗೊಂಡ ಸಮಾಜದ ವತಿಯಿಂದ ನಗರದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂತಸ. ಖುಷಿಯಿಂದ ಕುಣಿದು ಕುಪ್ಪಳಿಸಿದ 75 ವರ್ಷದ ಅಜ್ಜ. ಭಾಗ್ಯಗಳ ವಿಧಾತನಿಗೆ ಶುಭವಾಗಲಿ ಅಂದರು ಮುಖಂಡರು. ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರ ಮೇಲೆ ಈಶ್ವರ್ ಸಿಂಗ್ ಠಾಕೂರ್ ಮಾಡುತ್ತಿರುವ ಆರೋಪ ಸತ್ಯಕ್ಕೆ ದೂರವಾದುದು. ಸ್ಟಾರ್ ಪ್ರಚಾರಕರಾದ ಖೂಬಾ ಅವರು ತಮಗೆ ಸಿಕ್ಕ ಅವಧಿಯಲ್ಲಿ ಪ್ರಚಾರ ಮಾಡಿದ್ದಾರೆ. ಖೂಬಾ ಅವರ ಮೇಲೆ ಮಾಡುತ್ತಿರುವ ಆರೋಪ ಖಂಡನೀಯ. ಅಣ್ಣಪ್ಪ ಖಾನಾಪುರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಯುಜಿ ಸಿಇಟಿ 2023 ಪರೀಕ್ಷೆಗಳು ಜಿಲ್ಲೆಯಲ್ಲಿ ಸುಸೂತ್ರವಾಗಿ ನಡೆಸುವ ಕುರಿತು ಕರೆದ ಪೂರ್ವಭಾವಿ ಸಭೆ. ಯುಜಿ ಸಿಇಟಿ 2023 ಪರೀಕ್ಷೆಗಳು ಸುಸೂತ್ರವಾಗಿ ನಡೆಯಬೇಕು. ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್ ಸೂಚನೆ. ವಾರ್ತೆಗಳ ವಿವರ. ಕಾಂಗ್ರೆಸ್ಗೆ ಮೇ 13ರಂದು ಅಧಿಕೃತವಾಗಿ ಬಹುಮತ ಸಿಕ್ಕಿದ್ರೂ ಕೂಡ ಸಿಎಂ ಆಯ್ಕೆ ಕಗ್ಗಂಟಾಗಿ ಮಾರ್ಪಟ್ಟಿತ್ತು. ಸುಮಾರು 4-5 ದಿವಸಗಳ ರಾಜಕೀಯ ಪ್ರಹಸನದ ನಂತರ ಕೊನೆಗೂ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯಾಗಿ ಎಐಸಿಸಿ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಇವರ ಜೊತೆ ಒಬ್ಬರೇ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಸಿಎಂ ಹುದ್ದೆ ಸಲುವಾಗಿ ಡಿಕೆಶಿ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಸಾಕಷ್ಟು ಶೀತಲ ಸಮರ ನಡೆದಿತ್ತು. ಸುಮಾರು 4-5 ದಿವಸ ಒಬ್ಬರಿಗೊಬ್ಬರು ಮುಖಾಮುಖಿ ಕೂಡ ಭೇಟಿಯಾಗಿರಲಿಲ್ಲ. ಆದರೆ ಕೊನೆಗೆ ಎಐಸಿಸಿ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಸತತ ಮನವೊಲಿಕೆಯಿಂದ ತಲಾ 30 ತಿಂಗಳು ಅಧಿಕಾರ ಹಂಚಿಕೆ ಸೂತ್ರದ ಮೂಲಕ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಎಂದು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಸಿಎಂ ಹುದ್ದೆ ನನಗೆ ಬೇಕೆಂದು ಸಿದ್ದರಾಮಯ್ಯನವರು. ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದ ಕಾರಣ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಎಂ ಆಯ್ಕೆ ಕಗ್ಗಂಟಾಗಿ ಪರಿಣಮಿಸಿತ್ತು. ಆದರೆ ವಿರೋಧ ಪಕ್ಷಗಳಿಗೆ ಆಡಿಕೊಳ್ಳಲು ಆಹಾರವಾಗಬಾರದು. ಪಕ್ಷದ ಹಿತದೃಷ್ಟಿಯಿಂದ ಈ ರೀತಿಯ ಹಠ ಒಳ್ಳೆಯದಲ್ಲ. ರಾಜ್ಯದಲ್ಲಿ ಮುಂದೆ ಆಗಬೇಕಾದ ಕಾರ್ಯಗಳ ಕಡೆಗೆ ಗಮನ ಹರಿಸಬೇಕಾದುದು ಬಹಳ ಅವಶ್ಯಕತೆ ಇದೆ. ಯಾರಿಗೂ ಅನ್ಯಾಯವಾಗಲು ಬಿಡುವುದಿಲ್ಲ. ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಸಂದೇಶದ ಮೂಲಕ ಜೋಡೆತ್ತುಗಳು ನಗುನಗುತ್ತಲೇ ಸಿಎಂ ಹಾಗೂ ಡಿಸಿಎಂ ಹುದ್ದೆಗಳಿಗೆ ಒಪ್ಪಿಕೊಂಡು ಬೆಂಗಳೂರಿಗೆ ಮರಳಿವೆ ಎಂಬುದು ರಾಜಕೀಯ ಮೂಲದಿಂದ ತಿಳಿದು ಬಂದ ವಿಷಯವಾಗಿದೆ. ದೆಹಲಿಯಿಂದ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಆಗಮಿಸಿ ಗುರುವಾರ ಸಂಜೆ 7 ಗಂಟೆಗೆ ನಡೆಯಲಿರುವಂತಹ ಶಾಸಕಾಂಗ ಪಕ್ಷದ ಸಭೆಗೆ ಆಗಮಿಸಿ ಸಭೆಯಲ್ಲಿ ಪಾಲ್ಗೊಂಡು ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ನಾಯಕನ ಘೋಷಣೆ ಮಾಡಿದ ಬಳಿಕ ಮತ್ತೆ ರಾಜ್ಯಪಾಲರಿಗೆ ಸರ್ಕಾರ ರಚನೆ ಕುರಿತು ಹಕ್ಕು ಮಂಡನೆ ಮಾಡಲಿದ್ದಾರೆ ಎಂದು ತಿಳಿದು ಬಂದಿದೆ. ಒಟ್ಟಿನಲ್ಲಿ ನಾಡದೊರೆಯಾಗಿ ಸಿದ್ದರಾಮಯ್ಯ ಆಯ್ಕೆಯಾಗಿರುವುದು ರಾಜ್ಯದ ಜನರ ಮನಸ್ಸಿನ ತುಂಬ ಸಂಭ್ರಮ ಮನೆ ಮಾಡಿದೆ. ಈ ಹಿಂದೆ ಅನ್ನಭಾಗ್ಯ, ಕ್ಷೀರಭಾಗ್ಯದಂತಹ ಹಲವಾರು ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತಂದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಜನಪ್ರೀತಿ ಮಾಡುವುದು ಕೂಡ ಸಿದ್ದರಾಮಯ್ಯನವರನ್ನೇ ಎನ್ನುವ ಪರಿಸ್ಥಿತಿಯನ್ನು ಮನಗೊಂಡು ಕೊನೆಗೂ ಕರುನಾಡಿನ ದೊರೆಯಾಗಿ ಸಿದ್ದು ಅವರನ್ನು ಸಿಎಂ ಹುದ್ದೆಗೆ ನೇಮಕ ಮಾಡಲಾಗಿದೆ. ಮೇ 20ರಂದು ಮಧ್ಯಾಹ್ನ 12:30ಕ್ಕೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಲಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಹಾಗೂ ಅವರ ಸಚಿವ ಸಂಪುಟ ಕರ್ನಾಟಕವನ್ನು ಸಮೃದ್ಧವಾಗಿ ಮುನ್ನಡೆಸಿಕೊಂಡು ಹೋಗಲೆಂದು ಶುಭ ಹಾರೈಸುತ್ತೇವೆ. ನವದೆಹಲಿಯಲ್ಲಿ ಸಿದ್ದರಾಮಯ್ಯನವರೇ ಮುಂದಿನ ಕರುನಾಡ ಸಿಎಂ ಎಂದು ಘೋಷಣೆಯಾಗುತ್ತಲೇ ಇತ್ತ ಬೀದರ್ ನಗರದ ಕಾಂಗ್ರೆಸ್ ಪಾಳೆಯದಲ್ಲಿ ಹಾಗೂ ಕುರುಬಗೊಂಡ ಸಮಾಜದಲ್ಲಿ ಎಲ್ಲಿಲ್ಲದ ಸಂಭ್ರಮ ಮನೆ ಮಾಡಿದೆ. ಸಿದ್ದರಾಮಯ್ಯನವರು ಕರ್ನಾಟಕದ 24ನೇ ಮುಖ್ಯಮಂತ್ರಿ ಎಂದು ಘೋಷಣೆ ಮಾಡಿದ ನಂತರ ಕರ್ನಾಟಕ ರಾಜ್ಯ ಆದಿವಾಸಿ ಗೊಂಡ ಸಮಾಜದ ಹಾಗೂ ವಿವಿಧ ಕುರುಬಗೊಂಡ ಸಮಾಜದ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಆಕಾಶದಲ್ಲಿ ಪಟಾಕಿಗಳ ಚಿತ್ತಾರಗಳನ್ನು ಮೂಡಿಸಿ ಸಂಭ್ರಮವನ್ನು ವ್ಯಕ್ತಪಡಿಸಿದರು. ಈ ಕುರಿತು ಮಾತನಾಡಿದ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಳಪ್ಪ ಅಡಸಾಳೆಯವರು ಇತ್ತೀಚೆಗೆ ಸಿದ್ದರಾಮಯ್ಯನವರು ಸಿಎಂ ಆಗಲೆಂದು 1100 ತೆಂಗಿನಕಾಯಿಗಳನ್ನು ಬೀರ ದೇವರಿಗೆ ಒಡೆದಿದ್ದೆವು. ನಮ್ಮ ಹರಕೆ ಇದೀಗ ತೀರಿದೆ ಎಂದು ತಿಳಿಸಿದರು. ಬಡವರ ಬಗ್ಗೆ ಕಾಳಜಿ, ದಲಿತರು, ಹಿಂದುಳಿದವರನ್ನು, ತುಳಿತಕ್ಕೊಳಗಾದವರನ್ನು ಒಗ್ಗೂಡಿಸುವಂಥ ಶಕ್ತಿ, ಎಲ್ಲರನ್ನ ತೆಗೆದುಕೊಂಡು ಹೋಗುತ್ತಾ ರಾಜ್ಯವನ್ನು ಸುಭಿಕ್ಷವಾಗಿ ಮುನ್ನಡೆಸಿಕೊಂಡು ಹೋಗುವಂತಹ ತಾಕತ್ತು ಸಿದ್ದರಾಮಯ್ಯನವರ ಹತ್ತಿರವಿದೆ. ಹೀಗಾಗಿ ಅವರನ್ನು ಸಿಎಂ ಮಾಡಿರುವ ಎಐಸಿಸಿಯ ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೂ ಹಾಗೂ ಪದಾಧಿಕಾರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಇದೀಗ ತಾವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಸಾಕಷ್ಟು ಪಟಾಕಿಗಳ ಸದ್ದು
ಕೇಳಿಬರ್ತಾ ಇದೆ. ಯುವಕರಲ್ಲಿ ಸಂಭ್ರಮ ಮನೆ ಮಾಡಿದೆ. ಖುಷಿಯಿಂದ ಒಬ್ಬರಿಗೊಬ್ಬರು ಸ್ವೀಟ್ ತಿಂದು ಖುಷಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಮತ್ತೆ ನಮ್ಮ ಬಡವರ ಭಾಗ್ಯ ವಿಧಾತ, ಅನ್ನ ಭಾಗ್ಯದ ಸರ್ದಾರ, ಬಡವರ ತುತ್ತಿನ ಚೀಲ ತುಂಬುವ ಬಡವರ ಬಂಧು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವುದು ಹಂಡೆ ಹಾಲು ಕುಡಿದಷ್ಟು ಸಂತೋಷವಾಗಿದೆ ಎಂದು ಕಾರ್ಯಕರ್ತರು ಸಂಭ್ರಮದಿಂದ ಮಾತನಾಡಿಕೊಳ್ತಾ ಇದ್ದಾರೆ. ಅದರಲ್ಲೂ 75 ವರ್ಷದ ಅಜ್ಜನೊಬ್ಬ ಕೈಯಲ್ಲಿ ದಂಡನ್ನು ಹಿಡಿದುಕೊಂಡು ಉರಿ ಬಿಸಿಲಲ್ಲಿ ಕೂಡ ಕುಣಿದು ಕುಪ್ಪಳಿಸುತ್ತಿರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ವಾಹನಗಳ ಮೇಲೆ ಈಗಾಗಲೇ ಅಡ್ವಾನ್ಸ್ ಆಗಿ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ಸಿದ್ದರಾಮಯ್ಯನವರಿಗೆ ಹಾರ್ದಿಕ ಅಭಿನಂದನೆಗಳು ಎಂದು ಬ್ಯಾನರ್ ಅಳವಡಿಸಿರುವಂತಹ ದೃಶ್ಯಗಳನ್ನು ಇದೀಗ ತಾವು ನೋಡ್ತಾ ಇದ್ದೀರಿ. ಅಷ್ಟೊಂದು ಭರವಸೆಯನ್ನು ರಾಜ್ಯದ ಜನತೆ ಇಟ್ಟುಕೊಂಡು ಸಂಭ್ರಮ ಪಡ್ತಾ ಇದ್ದಾರೆ ಅಂತಾನೆ ಇಲ್ಲಿ ಹೇಳಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರಮುಖರಾಗಿರುವಂತಹ ರಾಜ್ಕುಮಾರ್ ಹಲ್ವರ್ಗೆ, ಮಚ್ಚೇಂದ್ರ ಕಂದಗೊಂಡ, MS ಕಟಗಿ, ಮಾರುತಿರಾವ್ ಶಾಖಾ, ವಿಜಯಕುಮಾರ್ ಡುಮ್ಮೆ, ಕುಶಾಲ್ ಯರ್ನಳ್ಳಿ, ನರಸಪ್ಪ, ಸಂಜೀವ್ ಕುಮಾರ್ ಡೊಳ್ಳಿ, ರಘುನಾಥ್ ಭೂರೆ ಸೇರಿದಂತೆ ಅನೇಕರು ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೋಟಿ ಕರ್ನಾಟಕ ರಾಜ್ಯದ ಜನರ ನಿರೀಕ್ಷೆ ಇತ್ತು. ಏನಂದರೆ ಪ್ರಣಾಳಿಕೆ ಬಿಡುಗಡೆ ಆಗೋದಕ್ಕಿಂತ ಮುಂಚೆ ಮುಂಬರ್ತಾ 2023 ಚುನಾವಣೆಯ ಸಿದ್ದರಾಮಯ್ಯರ ಮುಖ, ಸಿದ್ದರಾಮಯ್ಯರ ವಿಶ್ವಾಸ, ಸಿದ್ದರಾಮಯ್ಯರ ಸರಳತೆ, ಸಿದ್ದರಾಮಯ್ಯವರು ಕೊಟ್ಟಂಥ ಭರವಸೆ 2013ರಲ್ಲಿ ಏನು ಸಿದ್ದರಾಮಯ್ಯರು ಏನು ನಡ್ಕೊಂಡಿದ್ರು, ಹೇಳಿದಂತೆ ಅಂದರೆ ನುಡಿದಂತೆ ನಡೆದಂಥ ಸಿದ್ದರಾಮಯ್ಯವರು ಅದೇ ವಿಚಾರಗಳು ಇಟ್ಕೊಂಡು ಜನರೇನಂತಂದ್ರೆ BJP ಸರ್ಕಾರಕ್ಕೆ ಧಿಕ್ಕರಿಸಿ ಬರ್ತಕ್ಕಂಥದ್ದಿಂದ ಸಿದ್ದರಾಮಯ್ಯವರು ಏನು ಹೇಳಿರೋದು ಮಾಡೇ ಮಾಡ್ತಾರೆ ಅಂತೇಳಿ ಉದ್ದೇಶ ಇಟ್ಕೊಂಡು ಸಿದ್ದರಾಮಯ್ಯವರು ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಜನರ ನಿರೀಕ್ಷೆ ಇತ್ತು. ಅದರಂತೆ ಎಲ್ಲ ಹಿರಿಯರು ಕೂಡಿ ಸಿದ್ದರಾಮಯ್ಯವರಿಗೆ ಮುಖ್ಯಮಂತ್ರಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ DK ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಅದು ಸಂಘಟಿತವಾಗಿ ಕಾರ್ಯ ಚೆನ್ನಾಗಿ ಮಾಡಿದ್ದಾರೆ. ಅದು ಕೂಡ ಅವರಿಗೆ ಅಭಿನಂದನೆ ತಿಳಿಸುತ್ತಾ, ಇವತ್ತೇನು ಸಿದ್ದರಾಮಯ್ಯವರು CM ಆಗಬೇಕಂದ್ರೆ ಇಡೀ ಯಾರ್ದು ಇವ್ರದ್ದು ಅಂತಿಲ್ಲ, ಇಡೀ 7 ಕೋಟಿ ಜನರದ್ದು ಏನಂದ್ರೆ ಆಶೀರ್ವಾದದ, ಅವ್ರೆಲ್ಲರದ್ದು ಕೂಗದ, ಅವ್ರ ವ್ಯಕ್ತಿತ್ವ, ಅವ್ರದ್ದು ವಿಚಾರಗಳು, ಅವ್ರ ಭಾವನೆಗಳು ನೋಡ್ಕೊಂಡು ಇಡೀ ಜನರೇನಂದ್ರೆ ಸಿದ್ದರಾಮಯ್ಯವರು CM ಆಗಬೇಕಂತ ವಿಚಾರ ಇತ್ತು. ಅದರ ಕಡೆಯಿಂದ ಇವತ್ತು ವರ್ಷ ಉತ್ಸವದಿಂದ ಬೀದರ್ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ್ಕೊಂಡು, ಗೆಳೆಯರು ಹಿರಿಯರು ಎಲ್ಲರೂ ಕೂಡ್ಕೊಂಡು ನಾವಿಂದು ವಿಜಯ್ ಅಂದರೆ ಸಿದ್ದರಾಮಯ್ಯ ಉತ್ಸವವನ್ನು ಆಚರಣೆ ಮಾಡ್ತಿದ್ವಿ. ಸಿದ್ದರಾಮಯ್ಯ CM ಆಗಿದ್ದಕ್ಕೋಸ್ಕರ ನಮಗೆ ಭಾಳ ಖುಷಿ ತಂದಿದೆ. ನಾವೆಲ್ಲರೂ ಅವರು ಒಳ್ಳೆಯ ಮುಂದೆ ಕಾರ್ಯ ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ಮತ್ತೊಂದು ಸಲ ತಮ್ಮೆಲ್ಲರಿಗೂ ಸಿದ್ದರಾಮಯ್ಯವರು ಎಲ್ಲರಿಗೂ ಅಭಿನಂದನೆ ತಿಳಿಸಿ ನಾನು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ತುಕಾರಾಮ್ ಚಿಂಕೋಡ್ ಅಂತೇಳಿ ಗೋಲ್ಡ್ ಪರ ಸಂಘಟನೆ ಮಾತಾಡ್ತಾರೆ. ನರಸಪ್ಪ ಪ್ರಚಾರ ಸಮಿತಿ ತಾಲೂಕಾಧ್ಯಕ್ಷ. ಮೊನ್ನೆ ಬೀದರ್ ನಗರದ ಬೀರ್ಲಿಂಗೇಶ್ವರ ಮಂದಿರದಲ್ಲಿ 1100 ತೆಂಗು ಒಡೆಯುವ ಮೂಲಕ ದೇವರ ಆಶೀರ್ವಾದ ಪಡೆದು ಮಾನ್ಯ ಮುಖ್ಯಮಂತ್ರಿಗಳಾಗಬೇಕು, ಸಿದ್ದರಾಮಯ್ಯನವರು ಹೈಕಮಾಂಡ್ ಅವರಿಗೆ ಡಿಕ್ಲೇರ್ ಮಾಡಬೇಕು ಅನ್ನುವ ಹರಕೆಯನ್ನು ತೀರಿಸಿದ ನಂತರ ಇಂದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾನ್ಯ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಹೆಸರು ಘೋಷಣೆಯನ್ನು ಮಾಡಿದ್ದಾರೆ. ಅವರು ಇಡೀ ರಾಷ್ಟ್ರದ ನಾಯಕರು, ಅವರು ಅಹಿಂದ ಹುಲಿ ಅಂತಲೇ ನಾವು ಪರಿಗಣನೆ ಮಾಡಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಮಾಡಿದಾಗ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಿ ಹಿಂದುಳಿದ ವರ್ಗಗಳಿಗೆ ಒಂದುಗೂಡಿಸುವ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ. ಕರ್ನಾಟಕದಲ್ಲಿ ಸ್ವಚ್ಛ ಮತ್ತು ನಿಷ್ಪಕ್ಷಪಾತ ದಕ್ಷ ಆಡಳಿತವನ್ನು ನಡೆಸ್ತಾರೆ ಅನ್ನತಕ್ಕಂಥ ಭಾವನೆಯನ್ನು ಕರ್ನಾಟಕ ಜನತೆಗೆ ಇವತ್ತು ಭರವಸೆಯನ್ನು ಬಂದಿದೆ. ಮಾನ್ಯ ಸಿದ್ದರಾಮಯ್ಯನವರು ಒಂದು 2-3 ದಿವಸದಲ್ಲಿ ಅವರ ಅಭಿಮಾನಿಗಳು ಗೊಂದಲದಲ್ಲಿದ್ದರು. ಕೊನೆಗೆ ಹೈಕಮಾಂಡ್ ಮತ್ತು ಶಾಸಕಾಂಗ ಪಕ್ಷದ ಎಲ್ಲ ಶಾಸಕರು ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತು ಅವರಿಗೆ ಬೆಂಬಲವನ್ನು ಸೂಚಿಸಿ ಇವತ್ತು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲು
ಅವರಿಗೆ ಯಾರ್ಯಾರು ಸಹಕಾರ ನೀಡಿದ್ದಾರೆ ಅವರಿಗೆಲ್ಲರಿಗೆ ಅಭಿನಂದನೆ ಹೇಳಿ ನಾನು 4 ಮಾತು ಮುಗಿಸ್ತೀನಿ. ಎಲ್ಲರ ನೆಚ್ಚಿನ ನಾಯಕರು, ಸಾಮಾಜಿಕ ನ್ಯಾಯದ ಹರಿಕಾರರು, ಈ ರಾಜ್ಯದ ಐತಿಹಾಸಿಕ 13 ಸಲ ಬಜೆಟನ್ನು ಮಂಡಿಸಿರುವಂಥ ಒಬ್ಬ ಆರ್ಥಿಕ ತಜ್ಞ, ಈ ದೇಶದ ಹಿಂದುಳಿದ ವರ್ಗದ ಪಾಲಿನ ಮಹಾನ್ ನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ರಾಜ್ಯದ 2ನೇ ಮುಖ್ಯಮಂತ್ರಿ ಆಗ್ತಾ ಇರುವುದು ನಮ್ಮ ವಿಶೇಷವಾಗಿ ಬೀದರ್ ಜಿಲ್ಲೆಯಿಂದ ಅವರಿಗೆ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಮತ್ತು ಎಲ್ಲ ಸಮುದಾಯಗಳ ಪರವಾಗಿ ಇಲ್ಲಿನ ಬಸವಣ್ಣನವರ ಭೂಮಿಯಿಂದ ಅವರಿಗೆ ಮೊದಲನೇದಾಗಿ ಶುಭ ಹಾರೈಕೆಯನ್ನು ಕೋರ್ತೇವೆ. ಅವರನ್ನು ಪಕ್ಷದ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ನಾವು ಅಹಿಂದ ಸಮುದಾಯದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ರಾಹುಲ್ ಗಾಂಧಿಯವರಿಗೂ, ಸೋನಿಯಾ ಗಾಂಧಿಯವರಿಗೂ, ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ, ಅದೇ ರೀತಿ DK ಶಿವಕುಮಾರ್ ಅವರಿಗೂ ಕೂಡ ನಾವು ಅಹಿಂದ ಸಮುದಾಯದ ಪರವಾಗಿ, ಶೋಷಿತ ಸಮುದಾಯದ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ವಿಜಯಕುಮಾರ್ ಡುಮ್ಮೆ, ಆದಿವಾಸಿ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ. ಕರ್ನಾಟಕದಲ್ಲಿ 5 ವರ್ಷ ಪೂರ್ಣವಾಗಿ ಅಧಿಕಾರ ಮಾಡಿದಂಥ ಮಹಾನ್ ವ್ಯಕ್ತಿಗಳಲ್ಲಿ ದೇವರಾಜ ಮತ್ತು ಇದು ನಿಜಲಿಂಗಪ್ಪ ನಂತರ 3ನೇವರು ಈ ಸಿದ್ದರಾಮಯ್ಯನವರು. ಈ ಸಿದ್ದರಾಮಯ್ಯನವರ ಈ ಒಂದು ಕೊಡುಗೆ ಇಡೀ ಕರ್ನಾಟಕಕ್ಕೆಲ್ಲ ದೇಶವನ್ನು ಮೆಚ್ಚಿಕೊಂಡಿದೆ. 2-3 ದಿವಸ ತಡ ಮಾಡಿದಾಗ ಕರ್ನಾಟಕದಲ್ಲದೆ ಬೇರೆ ಬೇರೆ ದೇಶದ ಮಾಜಿ ಮುಖ್ಯಮಂತ್ರಿಗಳು ಸಹಿತ ಒತ್ತಡವನ್ನು ಹಾಕ್ತಾಯಿದ್ರು. ಅದರಲ್ಲಿ ಮಮತಾ ಬ್ಯಾನರ್ಜಿ ಆಗಲಿ, ಅಥವಾ ಈ ತಮಿಳುನಾಡು ಸ್ಟಾಲಿನ್ ಆಗಲಿ, ಅಥವಾ ಈ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಯಾದವ್ ಆಗಲಿ ಗಳಂತ ಅನೇಕ ಮಂತ್ರಿಗಳು ಇವತ್ತು ಪ್ರೆಷರ್ ಹಾಕಿ ಇಡೀ ಕರ್ನಾಟಕದ ಒಂದು ಶಕ್ತಿ ಈ ಒಂದು ಸಿದ್ದರಾಮಯ್ಯನಲ್ಲಿ ಏನಿದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಸುಮಾರು 5 ದಿವಸ ತಡ ಆದರೂ ಸಹಿತ ಇವತ್ತು ಒಂದು ಡಿಕ್ಲೇರ್ ಮಾಡಿದ್ದಕ್ಕಾಗಿ ಇಡೀ ಕರ್ನಾಟಕ ಜನದ ಪರವಾಗಿ ಹೈಕಮಾಂಡಕ್ಕೆ ನಾವು ಹೃತ್ಪೂರ್ವಕವಾದ ಧನ್ಯವಾದ ಸಲ್ಲಿಸುತ್ತೇನೆ. ಸಿದ್ದರಾಮಯ್ಯ ಅವರಿಗೆ, ರಘುನಾಥ್ ಬೂರೆ, ಸಿದ್ದರಾಮಯ್ಯ ಅವರಿಗೆ. ಬೀದರ್ ಜಿಲ್ಲೆ ಎಲ್ಲ ಜನತೆಗೆ ಮಾನ್ಯ ಸಿದ್ದರಾಮಯ್ಯ ಅವರು CM ಆಗಿದ್ದಕ್ಕೋಸ್ಕರ ಅಭಿನಂದನೆ ತಿಳಿಸ್ತೀನಿ. ವಿಶೇಷವಾಗಿ 2023ನೇ ಚುನಾವಣೆ ಇತ್ತು. ಈ ಚುನಾವಣೆಯಲ್ಲಿ ಕರ್ನಾಟಕದ 7 ಕೋಟಿ ಜನರ ನಿರೀಕ್ಷೆ ಏನದಂದ್ರೆ ಸಿದ್ದರಾಮಯ್ಯ ಅವರು CM ಆಗ್ತಾರೆ, ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ತಿಳ್ಕೊಂಡು ಜನರು ವೋಟ್ ಹಾಕಿ ಅತಿ ಬಹುಮತದಿಂದ ಕ್ಲಿಯರ್ ಮೆಜಾರಿಟಿ ಕೊಟ್ಟಿದ್ದಾರೆ. ಇದು ಅವರು ಯಾರು ಕೊಟ್ಟಿದ್ದು ಇದು ಇಲ್ಲ, ಇದು ಜನರು ಸ್ವತಃ ತನ್ನ ಮನಸ್ಸಿನಿಂದ ಇಚ್ಛೆನೇ ತೀರ್ಮಾನ ಮಾಡಿದ್ದ. ಸಿದ್ದರಾಮಯ್ಯ ಅವರು CM ಆಗ್ಲಿಕ್ಕೆ ಜನರ ಆಶೀರ್ವಾದ ಯಾರಿನಿಂದ ಸಾಧ್ಯ ಇಲ್ಲ. ಯಾಕಂದರೆ ಇದು ಜನರ ತೀರ್ಮಾನ ಅದ. ಸಿದ್ದರಾಮಯ್ಯ ಅವರು CM ಆಗ್ತಾರೆ 100%. ಅವ್ರು ಏನು ಹೇಳ್ಯಾರ, ಅವ್ರು ಹೇಳಿದ್ದು ಕೊಟ್ಟ ಮಾತಿಗೆ ನಡೀತಕ್ಕಂಥ ವ್ಯಕ್ತಿ ಇದ್ದಾರೆ. ಅವ್ರು ಕೊಟ್ಟರೆ ಏನೇನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದೆಲ್ಲ 5 ಗ್ಯಾರಂಟಿ ಏನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಆದ್ರೆ ಮಾತ್ರ ಸಾಧ್ಯ ಆಗ್ತದೆ. ಯಾಕಂದರೆ ಹಿಂದಿನ ಸರ್ಕಾರ 2013ರಲ್ಲಿ ಏನು ಸರ್ಕಾರ ಇತ್ತು ಸಿದ್ದರಾಮಯ್ಯ ಅವ್ರದ್ದು, ಏನೇನು ಪ್ರಣಾಳಿಕೆಯಲ್ಲಿ ಏನೇನು ಹೇಳಿದರು ಅದೆಲ್ಲ ಮಾಡಿ ತೋರಿಸಿದ್ದಾರೆ. ಅದೇ ವಿಚಾರ ಇಟ್ಕೊಂಡು ಜನರ ನಿರೀಕ್ಷೆ ಏನಂದ್ರೆ ಇವ್ರು CM ಆದ್ರೆ ನಮ್ಮ ಕೆಲಸ ಎಲ್ಲ ಸರಳ ಆಗ್ತಾವಂತ ಉದ್ದೇಶ ಇಟ್ಕೊಂಡು ಆಲ್ರೆಡಿ ಬಡ ಜನರು ಏನಂದ್ರೆ ಭಾಳಷ್ಟು ತೊಂದರೆಯಲ್ಲಿದ್ದಾರೆ. BJP ದೂರಾಡಳಿತದಿಂದ, ಪರ್ಸೆಂಟೇಜ್ನಿಂದ ಅನೇಕ ದೂರಾಡಳಿತ ಅವ್ರ ನಡತೆ ಎಲ್ಲ ಸರಿಗಿಲ್ಲದ ಕಡೆಯಿಂದ ಆಲ್ರೆಡಿ ಕರ್ನಾಟಕ ಜನ ಭಾಳಷ್ಟು ತೊಂದರೆಯಲ್ಲಿದ್ದಾರೆ, ಕೋವಿಡ್ನಿಂದ ತೊಂದರೆಯಲ್ಲಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಬಂದರೆ ಒಳ್ಳೇದಾಗ್ತದೆ ಅಂತೇಳಿ ವಿಶ್ವಾಸ ಇಟ್ಕೊಂಡು ಈ 7 ಕೋಟಿ ಜನರ ಆಶೀರ್ವಾದದ ಸಿದ್ದರಾಮಯ್ಯ ಅವರಿಗೆ CM ಆಗ್ಲಿಕ್ಕೆ ಯಾರನ್ನ ಸಾಧ್ಯ ಇಲ್ಲ. ಅದು ಜನರ ತೀರ್ಮಾನದ, ಜನರ ತೀರ್ಮಾನದ. ಅದಕ್ಕೋಸ್ಕರ ಸಿದ್ದರಾಮಯ್ಯ CM ಆಗಿದ್ದಾರೆ. ಅದಕ್ಕೆ ಕರ್ನಾಟಕ ಜನರು ಎಲ್ಲರಿಗೆ ಏನಂದ್ರೆ ಅಭಿನಂದನೆ ತಿಳಿಸ್ತೀನಿ. ಇವರಿಗೆ CM ಆಗ್ಲಿಕ್ಕೆ ಎಲ್ಲ ಹಿರಿಯ ನಾಯಕರು, ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರಿಗೆ ಮತ್ತೊಂದು ಸಲ ಅನಂತ ಧನ್ಯವಾದ ಹೇಳಿ ಎಲ್ಲ ಜನರಿಗೆ ಏನಂದ್ರೆ ಅಭಿನಂದನೆ ತಿಳಿಸ್ತೀನಿ. ನನ್ನ ಹೆಸರು ತುಕಾರಾಮ್ ಚಿಮ್ಕೋಡ್ ಅಂತೇಳಿ ಗೋಂಡ್ಪುರ ಸಂಘಟನೆ ಒಕ್ಕೂಟದ ಅಧ್ಯಕ್ಷ ಬೀದರ್ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೇನೆ. ನಮಸ್ಕಾರ. ನರಸಪ್ಪ ಬೀದರ್ ಸೌತ್ ಕಾಂಗ್ರೆಸ್ ಪಾರ್ಟಿ ಪ್ರಚಾರ ಸಮಿತಿ ಅಧ್ಯಕ್ಷರು. ಇಂದು ಏನು 2-3 ದಿವಸದಿಂದ ಏನು ಸಿದ್ದರಾಮಯ್ಯರಿಗೋಸ್ಕರ ಅಭಿಮಾನಿಗಳು ಕಾಯ್ತಿದ್ರು. ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಹಾಗೂ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿಯಾದ ಸುರ್ಜೇವಾಲಾ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷ ಶಾಸಕಾಂಗ ನಾಯಕರಂತೆ ಘೋಷಣೆ ಮಾಡಿದ್ರಿಂದ ಭಾಳ ಖುಷಿಯಿಂದ ಇವತ್ತೆಲ್ಲ ಸೇರಿ ಸಿಹಿ ಹಂಚೋದ್ರ ಮೂಲಕ, ಪಟಾಕಿ ಸಿಡಿಸೋದ್ರ ಮೂಲಕ ಒಂದು ವಿಜೃಂಭಣೆಯಿಂದ ಒಂದು ಅವ್ರದ್ದು ಅಭಿನಂದನೆ ಇದು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ರಾಜ್ಯದ ಇನ್ನು ನಮ್ಮ ನಾಯಕರು 5 ಯೋಜನೆಗಳು ಕೊಟ್ಟಿದ್ದರು. ನಾವು ಸರ್ಕಾರ ಬಂದ ತಕ್ಷಣ ಮಾಡ್ತೀವಿ ಅಂತೇಳಿ 100% ಮೊದಲನೇ ಕ್ಯಾಬಿನೆಟ್ನಲ್ಲಿ ಅವು ಯೋಜನೆಗಳನ್ನು ಜಾರಿಗೆ ಬರ್ತವೆ, ಭಯಪಡುವ ಅಗತ್ಯ ಇಲ್ಲ. ಅದಕ್ಕೆ ಎಲ್ಲ ಮತದಾರರು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಸಹಕರಿಸಿದ್ದಾರೆ. ಎಲ್ಲರಿಗೂ ಅವ್ರ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗೂ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಸಿದ್ದರಾಮಯ್ಯ ಹೆಸರು ಘೋಷಣೆ ಮಾಡೋದಕ್ಕಾಗಿ ಅವರ ಅಭಿಮಾನಿಯಾಗಿ ಅವ್ರಿಗೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು 2023ರ ವಿಧಾನಸಭಾ ಚುನಾವಣೆಯಲ್ಲಿ
ಕಲ್ಯಾಣ ಕರ್ನಾಟಕದ ತಾರಾ ಪ್ರಚಾರಕರಾಗಿದ್ದರು. ಹೀಗಾಗಿ ಬೀದರ್ ಉತ್ತರ ಕ್ಷೇತ್ರ ಸೇರಿದಂತೆ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿಗಳಿಗಾಗಿ ಎಷ್ಟು ಸಮಯ ಕೊಡಬೇಕು ಅಷ್ಟೊಂದು ಸಮಯ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳ ಪರವಾಗಿ ಭರ್ಜರಿ ಪ್ರಚಾರ ಕೂಡ ಮಾಡಿದ್ದಾರೆ. ಇದು ರಾಜ್ಯ ಹಾಗೂ ಕೇಂದ್ರದ ಸಚಿವರಿಗೂ ಕೂಡ ಗೊತ್ತು, ಬಿಜೆಪಿ ಹೈಕಮಾಂಡ್ಗೂ ಕೂಡ ಗೊತ್ತಿರುವಂಥ ಸಂಗತಿ. ಆದರೆ ಕೆಲವು ದಿವಸಗಳಿಂದ ಬೀದರ್ ಉತ್ತರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಈಶ್ವರ್ ಸಿಂಗ್ ಠಾಕೂರ್ ಅವರು ಭಗವಂತ್ ಖೂಬಾ ಅವರ ಮೇಲೆ ಮಾಡುತ್ತಿರುವಂಥ ಆರೋಪ ಏನಿದೆಯಲ್ಲ, ಅದು ಸತ್ಯಕ್ಕೆ ದೂರವಾಗಿರುವಂಥ ಮಾತು. ಇದನ್ನು ನಾನು ಅಷ್ಟೇ ತೀಕ್ಷ್ಣ ಶಬ್ದಗಳಿಂದ ಖಂಡಿಸ್ತೇನೆ ಎಂದು ಭಾರತೀಯ ಜನತಾ ಪಕ್ಷದ ಬೀದರ್ ಕಾರ್ಯಕರ್ತರಾದ ಅಣ್ಣಪ್ಪ ಖಾನಾಪುರೆ ತಿಳಿಸಿದ್ದಾರೆ. ಈ ಕುರಿತು ವಿಡಿಯೋ ತುಣುಕು ಬಿಡುಗಡೆ ಮಾಡಿರುವಂತಹ ಅವರು, ಠಾಕೂರ್ ಅವರು ಯಾವ ರೀತಿ ಚುನಾವಣೆ ಎದುರಿಸಬೇಕಾಗಿತ್ತೋ ಆ ರೀತಿ ಅವರು ಎದುರಿಸಲೇ ಇಲ್ಲ. ನಿಮ್ಮ ವೈಯಕ್ತಿಕ ತಪ್ಪುಗಳಿಂದ 50,000 ಇರುವಂತಹ ಬಿಜೆಪಿ ಮತ ಬ್ಯಾಂಕ್ಗಳಲ್ಲಿ ಕೇವಲ 17,000 ಮತಗಳನ್ನು ಮಾತ್ರ ಪಡ್ಕೊಂಡಿದ್ದೀರಿ. ಇದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ಎಂದು ಅಣ್ಣಪ್ಪ ಹೇಳಿದರು. ಈಶ್ವರ್ ಸಿಂಗ್ ಠಾಕೂರ್ ಅವರು ತಮ್ಮ ಜನ್ಮಸ್ಥಳ ಜನವಾಡದಲ್ಲಿಯೂ ಕೂಡ ಪ್ರಚಾರ ಮಾಡಲು ಅವರಿಂದ ಅಷ್ಟಕ್ಕಷ್ಟೇ ಸಾಧ್ಯವಾಗಿಲ್ಲ. ನಿಮ್ಮ ವೈಯಕ್ತಿಕ ತಪ್ಪುಗಳಿಂದ ಮಾತ್ರ ನೀವು ಸೋಲು ಅನುಭವಿಸಿದರೆ ವಿನಃ ನಿಮ್ಮ ಸೋಲಿಗೆ ಇನ್ನೊಬ್ಬರ ಮೇಲೆ ಯಾವುದೇ ಒಂದು ಆರೋಪವನ್ನು ಮಾಡುವಂಥದ್ದು ಅಷ್ಟೊಂದು ಸರಿಯಲ್ಲ. ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಅದನ್ನು ಕೇಂದ್ರ ಸಚಿವರ ಮೇಲೆ ಹೊರಿಸುತ್ತಿರುವುದು ಯಾವ ನ್ಯಾಯ ಎಂದು ಅಣ್ಣಪ್ಪ ಖಾನಾಪುರೆ ಪ್ರಶ್ನೆ ಮಾಡಿದರಲ್ಲದೆ, ಪ್ರಜಾಪ್ರಭುತ್ವದಲ್ಲಿ ಟಿಕೆಟ್ ಕೇಳುವ ಹಕ್ಕು ಎಲ್ಲರಿಗೂ ಇದೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ತಾವು ಟಿಕೆಟ್ ಕೇಳುವ ಮೊದಲು ವಿಧಾನಸಭಾ ಚುನಾವಣೆಯನ್ನು ತಾವು ಹೇಗೆ ಎದುರಿಸಿದ್ದೀರಿ, ಅದನ್ನು ಹೇಗೆ ಎದುರಿಸಬೇಕಾಗಿತ್ತು, ಎಲ್ಲಿ ತಪ್ಪುಗಳಾಗಿವೆ ಎಂಬುದನ್ನು ಈಶ್ವರ್ ಸಿಂಗ್ ಠಾಕೂರ್ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಅತ್ಯಂತ ಕಡಿಮೆ ಮತಗಳನ್ನು ಪಡೆದು ಬಿಜೆಪಿ ಪಕ್ಷ ನಾಚಿಕೆ ಪಡುವಂತೆ ಮಾಡಿದ್ದೀರಿ. ಈ ಕುರಿತು ಚಿಂತನ ಮಂಥನ ಮಾಡಿಕೊಳ್ಬೇಕು ತಾವು ಠಾಕೂರ್ ಅವರೇ. ತದನಂತರ ಲೋಕಸಭಾ ಚುನಾವಣೆಯ ಟಿಕೆಟ್ ಬಗ್ಗೆ ಚಿಂತಿಸಬೇಕೆಂದು ಸಲಹೆ ನೀಡಿದರು. ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ಪ್ರತಿನಿಧಿಸುವಂತಹ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಸೀಟ್ಗಳನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಈ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಒಬ್ಬರ ಮೇಲೆ ಆರೋಪ ಮಾಡುವುದಕ್ಕಿಂತ ಮೊದಲು ಠಾಕೂರ್ ಅವರು ತಮ್ಮ ತಪ್ಪುಗಳ ಕುರಿತು ವಿಚಾರವನ್ನು ಮಾಡಬೇಕು, ತಮ್ಮ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು, ನಂತರ ಇನ್ನೊಬ್ಬರ ಮೇಲೆ ಆರೋಪವನ್ನು ಮಾಡಬೇಕು. ತಪ್ಪುಗಳನ್ನು ತಿದ್ದುಕೊಳ್ಳಿರಿ ಎಂದು ಅಣ್ಣಪ್ಪ ಖಾನಾಪುರೆ ಸ್ವಲ್ಪ ಖಾರವಾಗಿಯೇ ಈಶ್ವರ್ ಸಿಂಗ್ ಠಾಕೂರ್ ಅವರಿಗೆ ಟಾಂಗ್ ನೀಡಿದರು. नमस्कार, मैं श्री अण्णप्पा खानापुरे, भारतीय जनता पार्टी का कार्यकर्ता बीदर। पिछले दिनों सोशल मीडिया में बीदर विधानसभा उत्तर क्षेत्र के भारतीय जनता पार्टी के अधिकृत एवं पराजित उम्मीदवार श्री ईश्वर सिंह ठाकुर जी ने केंद्रीय मंत्री श्रीमान भगवंत खोबा जी के ऊपर कई आरोप लगाए, जो सत्य से दूर है, जो झूठ है, जो सत्य से परे है। उन सारे आरोपों को मैं खारिज करता हूं और तीव्र शब्दों में उन सारे आरोपों को खंडन करता हूं एवं तिरस्कार करता हूं। श्रीमान ईश्वर सिंह ठाकुर जी को मीडिया के माध्यम से मैं कुछ एक बातें कहना चाहता हूं। प्रथम, आपके चुनाव प्रचार में जितना समय श्रीमान भगवंत खोबा जी दे सकते थे उन्होंने दिया, ये प्रथम। और पूरा समय नहीं देने का कारण सारा केंद्रीय चुनाव समिति जानता है। श्रीमान भगवंत खोबा जी कल्याण कर्नाटका के भारतीय जनता पार्टी के चुनाव अभियान के स्टार प्रचारक प्रमुख थे, जिसके अंतर्गत 6 जिलों में उनको चुनाव प्रचार करना था। अपने व्यस्तताओं के बावजूद नासिरपुरों ने श्रीमान ईश्वर सिंह ठाकुर जी का प्रचार किया एवं चुनाव प्रचार अभियान में जितने भी केंद्रीय नेताएं यहां पर चुनाव सभा में सभा की और ईश्वर सिंह ठाकुर जी के लिए समर्थन मांगा, भारतीय जनता पार्टी के लिए समर्थन मांगा। विशेषकर श्रीमान BS येडियुरप्पा जी, यत्नाल जी और कई लोग जो भारतीय जनता पार्टी के प्रचार में यहां पर आके सभा किए, और मुझ जैसे अनेक हजारों कार्यकर्ता जो भारतीय जनता पार्टी के समर्थन में कार्य किए, ईश्वर सिंह ठाकुर के समर्थन में कार्य किए, ये सारे लोग भली भांति जानते हैं। और आपने ईश्वर सिंह ठाकुर जी ने, आपको मैं ये कहना उचित समझता हूं, जिस ढंग से चुनाव लड़ना चाहिए आपने चुनाव नहीं लड़ा। आपकी ढेर सारी कमियां थी चुनाव लड़ने में, इसका मैं खुद एक जीता जागता मैं सबूत हूं। आपके चुनावी सभा में, आपके साथ में 3-4 सभाओं में मैंने हिस्सा लिया और हर बार मैं आपसे कहा इस ढंग से चुनाव नहीं लड़ा जाता। हम चुनाव में बहुत आप पीछे रहे। उदाहरण के तौर पर आपका जन्म स्थान है जनवाड़ा के अंदर आप पिछड़ गए, जो जन्म स्थान है जहां पर आप मत हासिल नहीं कर सके, और पूरे विधानसभा क्षेत्र में
आप सिर्फ और सिर्फ 17,000 वोट लिए, जो कि बीदर उत्तर विधानसभा क्षेत्र में भारतीय जनता पार्टी का वोट बैंक 50,000 मतों से अधिक है। सिर्फ और सिर्फ आपके स्वयं की गलती के कारण, आपकी इनएफिशिएंसी के कारण, आपकी चुनाव लड़ने की गलत तरीकों के कारण, आपके खुद की वैयक्तिक त्रुटियों के कारण, आपकी खुद की कमियों के कारण जो भारतीय जनता पार्टी 17,000 से पिछड़ गई, जिसके लिए सिर्फ और सिर्फ आप वैयक्तिक तौर पे आप खुद जिम्मेदार हैं। और आपकी गलती को छुपाने के लिए आप श्रीमान भगवंत खोबा जी पर आरोप लगाना और पार्टी के नेताओं पर आरोप लगाना और कार्यकर्ताओं पर आरोप लगाना, यह गलत बात है, यह निंदनीय है, यह खंडनीय है। मैं चलते चलते 2 शब्द यह कहूंगा, आपने प्रेस वार्ता में एक बात कही, मैं आने वाले लोकसभा का चुनाव का प्रबल दावेदार हूं। मैं ईश्वर सिंह ठाकुर जी को प्रेस के माध्यम से, मीडिया के माध्यम से मैं एक बात करना मैं जरूरी समझता हूं। लोकतंत्र में प्रत्येक व्यक्ति को टिकट मांगना, चुनाव लड़ना उसका परम अधिकार है, जो संविधान में डॉक्टर बाबा साहेब अम्बेडकर ने इस भारत के देश के 140 देशवासियों को प्रदान किया है। लेकिन यह एक निवेदन समझिए ईश्वर सिंह ठाकुर जी या मशवरा समझिए, लोकसभा चुनाव का टिकट मांगने से पहले, चुनाव लड़ने से पहले आप विधानसभा क्षेत्र में आपने जिस ढंग से चुनाव लड़ा, जिस दयनीय परिस्थिति में भारतीय जनता पार्टी को लाकर भारतीय जनता पार्टी को लज्जित किया, आप अपना आत्मनिरीक्षण कीजिए, आप चिंतन कीजिए, मंथन कीजिए, पहले अपने गिरेबान में झांकिए, उसके बाद लोकसभा के चुनाव के बारे में सोचें। एक दूसरी बात, जहां पर भगवंत खोबा जी के बारे में एक ही शब्द कहूंगा, श्री भगवंत खोबा जी बीदर लोकसभा चुनाव क्षेत्र के अंतर्गत आने वाले 8 विधानसभा चुनाव क्षेत्र में अपने विकास कार्यों की वजह से और अपने कुशल नेतृत्व की वजह से और भारतीय जनता पार्टी के कार्यकर्ताओं को एकजुट करके 5 विधानसभा चुनाव क्षेत्र में भारतीय जनता पार्टी के अधिकृत उम्मीदवारों को विजयश्री दिलाई। यह सारा श्रेय सिर्फ और सिर्फ श्रीमान भगवंत खोबा जी को जाता है और बीदर जिले के बीदर लोकसभा चुनाव क्षेत्र के सारे भारतीय जनता पार्टी के कार्यकर्ताओं को जाता है और भारतीय जनता पार्टी के श्रीमान भगवंत खोबा जी के नेतृत्व को जाता है। अंत में मैं एक बात कहूंगा, किसी के ऊपर आरोप लगाने से पहले, झूठे बात मीडिया में कहने से पहले स्वयं व्यक्ति अपनी आत्मनिरीक्षण करना चाहिए, अपने कमियों को गिनना चाहिए, उसके बाद किसी के ऊपर आरोप लगाना चाहिए। आरोप लगाने की बात जब आई तो मैं इस संदर्भ में एक बात कहूंगा, बात अगर निकली है तो दूर तक जाएगी। बहुत बहुत धन्यवाद। ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಇದನ್ನು CET ವಿದ್ಯಾರ್ಥಿಗಳು, UG CET ವಿದ್ಯಾರ್ಥಿಗಳು ಇದು ನೋಡಲೇಬೇಕಾಗಿರುವಂಥ ಒಂದು ವಿಷಯ. ಮೇ 20ರಿಂದ 23ರವರೆಗೆ ನಡೆಯಲಿರುವಂಥ UG CET ಪರೀಕ್ಷೆಗಳು ಬೀದರ್ ಜಿಲ್ಲೆಯಲ್ಲಿ ಸುಸೂತ್ರವಾಗಿ ನಡೆಸಬೇಕೆಂದು ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಅವರು ಹೇಳಿದ್ದಾರೆ. ಅವರು ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ UG CET 2023 ಪರೀಕ್ಷೆಗಳು ಜಿಲ್ಲೆಯಲ್ಲಿ ಸುಸೂತ್ರವಾಗಿ ನಡೆಸುವಂಥ ಕುರಿತು ಕರೆದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಬೀದರ್ ಜಿಲ್ಲೆಯಲ್ಲಿ ಒಟ್ಟು 31 ಪರೀಕ್ಷಾ ಕೇಂದ್ರಗಳಿದ್ದು ಬೀದರ್ ನಗರದಲ್ಲಿ 20, ಬಸವ ಕಲ್ಯಾಣ ತಾಲೂಕಿನಲ್ಲಿ 5 ಮತ್ತು ಭಾಲ್ಕಿ ತಾಲೂಕಿನಲ್ಲಿ 6 ಪರೀಕ್ಷಾ ಕೇಂದ್ರಗಳು ಇರಲಿವೆ. ಜಿಲ್ಲೆಯಲ್ಲಿ ಒಟ್ಟು 10,407 ವಿದ್ಯಾರ್ಥಿಗಳು UG CET 2023 ಪರೀಕ್ಷೆಗಳನ್ನು ಬರೀತಾ ಇದ್ದಾರೆ ಎಂದು ಶಿವಕುಮಾರ್ ಶೀಲವಂತ್ ಅವರು ಮಾಹಿತಿ ನೀಡಿದರು. ಮೇ 20ರಂದು ಬೆಳಿಗ್ಗೆ 10:30ರಿಂದ 11:50ರವರೆಗೆ ಜೀವಶಾಸ್ತ್ರ ಮತ್ತು ಮಧ್ಯಾಹ್ನ 2:30ರಿಂದ 3:50ರವರೆಗೆ ಗಣಿತ ಹಾಗೂ ಮೇ 21ರಂದು ಬೆಳಿಗ್ಗೆ 10:30ರಿಂದ 11:50ರವರೆಗೆ ಭೌತಶಾಸ್ತ್ರ, ಮಧ್ಯಾಹ್ನ 2:30ರಿಂದ 3:50ರವರೆಗೆ ರಸಾಯನಶಾಸ್ತ್ರ ಹಾಗೂ ಮೇ 22ರಂದು ಬೆಳಿಗ್ಗೆ 11:30ರಿಂದ 12:30ರವರೆಗೆ ಕನ್ನಡ ಪರೀಕ್ಷೆಗಳು ನಡೆಯಲಿವೆ. ಈ ಪರೀಕ್ಷೆಯ ಚೀಫ್ ಸೂಪರಿಂಟೆಂಡೆಂಟ್ ಜಿಲ್ಲಾಧಿಕಾರಿಗಳಾಗಿರುತ್ತಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಕೋಆರ್ಡಿನೇಟರ್ ಆಗಿರುತ್ತಾರೆ. ಪರೀಕ್ಷಾ ಕೇಂದ್ರಗಳ ಪ್ರಿನ್ಸಿಪಾಲರು ಡೆಪ್ಯೂಟಿ ಚೀಫ್ ಸೂಪರಿಂಟೆಂಡೆಂಟ್ ಆಗಿರಲಿದ್ದು
ಇತರೆ ಅಸಿಸ್ಟೆಂಟ್ ಡೆಪ್ಯೂಟಿ ಚೀಫ್ ಸೂಪರಿಂಟೆಂಡೆಂಟ್, ರೂಮ್ ಇನ್ವಿಜಿಲೇಟರ್, ಅಬ್ಸರ್ವರ್, ಕಸ್ಟಡಿಯನ್ ಸೇರಿದಂತೆ ಪರೀಕ್ಷೆಗೆ ನಿಯೋಜಿತ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಯಾವುದೇ ಸಮಸ್ಯೆಯಾಗದಂತೆ ಪರೀಕ್ಷೆಗಳನ್ನು ಸುಸೂತ್ರವಾಗಿ ನಡೆಸಬೇಕೆಂದು ಹೇಳಿದರು. ಈ ಸಭೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಚಂದ್ರಕಾಂತ್ ಶಹಾಬಾದ್ಕರ್, ಗಾಂಧಿಗಂಜ್ ಪೊಲೀಸ್ ಠಾಣೆಯ ಸಿಪಿಐ ಹನುಮರೆಡ್ಡಪ್ಪ ಮತ್ತು ಜಿಲ್ಲೆಯ ಆಯಾ ತಾಲೂಕಿನ ತಹಸೀಲ್ದಾರರು ಹಾಗೂ ಪರೀಕ್ಷೆಗಳಿಗೆ ನಿಯೋಜಿತ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊನೆಗೂ ಭಾಗ್ಯಗಳ ಸರದಾನಿಗೆ ಒಲಿದು ಬಂತು ಸಿಎಂ ಹುದ್ದೆ. ಕರ್ನಾಟಕದ 24ನೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಆಯ್ಕೆ. ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಯ್ಕೆ. ಕಾಂಗ್ರೆಸ್ ಹೈಕಮಾಂಡ್ ಅಧಿಕೃತ ಘೋಷಣೆ. 30-30 ಸೂತ್ರದೊಂದಿಗೆ ಸಿಎಂ ಡಿಸಿಎಂ ಹುದ್ದೆ ಘೋಷಿಸಿದ ಕೆಸಿ ವೇಣುಗೋಪಾಲ್. ಸಿದ್ದರಾಮಯ್ಯ ನೂತನ ನಾಡದೊರೆಯಾಗಿ ಅತ್ತ ಘೋಷಣೆಯಾಗುತ್ತಲೇ ಬೀದರ್ನಲ್ಲಿ ಮನೆ ಮಾಡಿದ ಸಂಭ್ರಮ. ಕುರುಬಗೊಂಡ ಸಮಾಜದ ವತಿಯಿಂದ ನಗರದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂತಸ. ಖುಷಿಯಿಂದ ಕುಣಿದು ಕುಪ್ಪಳಿಸಿದ 75 ವರ್ಷದ ಅಜ್ಜ. ಭಾಗ್ಯಗಳ ವಿಧಾತನಿಗೆ ಶುಭವಾಗಲಿ ಅಂದರು ಮುಖಂಡರು. ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರ ಮೇಲೆ ಈಶ್ವರ್ ಸಿಂಗ್ ಠಾಕೂರ್ ಮಾಡುತ್ತಿರುವ ಆರೋಪ ಸತ್ಯಕ್ಕೆ ದೂರವಾದುದು. ಸ್ಟಾರ್ ಪ್ರಚಾರಕರಾದ ಖೂಬಾ ಅವರು ತಮಗೆ ಸಿಕ್ಕ ಅವಧಿಯಲ್ಲಿ ಪ್ರಚಾರ ಮಾಡಿದ್ದಾರೆ. ಖೂಬಾ ಅವರ ಮೇಲೆ ಮಾಡುತ್ತಿರುವ ಆರೋಪ ಖಂಡನೀಯ. ಅಣ್ಣಪ್ಪ ಖಾನಾಪುರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಯುಜಿ ಸಿಇಟಿ 2023 ಪರೀಕ್ಷೆಗಳು ಜಿಲ್ಲೆಯಲ್ಲಿ ಸುಸೂತ್ರವಾಗಿ ನಡೆಸುವ ಕುರಿತು ಕರೆದ ಪೂರ್ವಭಾವಿ ಸಭೆ. ಯುಜಿ ಸಿಇಟಿ 2023 ಪರೀಕ್ಷೆಗಳು ಸುಸೂತ್ರವಾಗಿ ನಡೆಯಬೇಕು. ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.